ನಮಸ್ಕಾರ ಸ್ನೇಹಿತರೆ, ಲೇ ಲದಾಖ್ ಅಡ್ವೆಂಚರಸ್ ರೈಡ್ ಸೀರೀಸ್ ನ 16ನೇ ದಿನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇವತ್ತಿನ ಬ್ಲಾಗ್ ಅನ್ನ ಮತ್ತೆ ಶುರು ಮಾಡೋಣ ಸ್ನೇಹಿತರೆ. ಸೊ ಕಳೆದ ಬ್ಲಾಗ್ ಅಲ್ಲಿ ನಾವು ಪಾಂಗ್ಗೆ ರೀಚ್ ಆಗಿದ್ದನ್ನ ನೀವು ನೋಡಿದ್ರಿ. ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಪಾಂಗ್ ಇಂದ ಮುಂದಕ್ಕೆ ಎಲ್ಲಿಗೆ ಹೋಗಿದ್ವಿ ಅನ್ನೋದನ್ನ ತಿಳಿಯೋಣ ಸ್ನೇಹಿತರೆ. ಬೆಳಿಗ್ಗೆ ಬೇಗನೆ ಎದ್ದು ಪಾಂಗ್ಗೆ ಬಾಯ್ ಬಾಯ್ ಅಂತ ಹೇಳಿ ಅವತ್ತು ನಾವು ಹೊರಟಿದ್ದು ಪಾಂಗ್ನಿಂದ ಸರ್ಚು ಕಡೆಗೆ. ಈ ರಸ್ತೆ ಲದಾಖ್ನ ಅತ್ಯಂತ ಡೆಡ್ಲಿ ರಸ್ತೆಗಳಲ್ಲಿ ಒಂದು ಅಂತ ಪ್ರಸಿದ್ಧ ಆಗಿದೆ ಸ್ನೇಹಿತರೆ. ಇಲ್ಲಿ ರೈಡ್ ಮಾಡೋದು ಕೇವಲ ಸಾಹಸ ಅಲ್ಲ, ಇದು ನಮ್ಮ ದೇಹ, ನಮ್ಮ ಮನಸ್ಸು ಮತ್ತು ನಮ್ಮ ಬೈಕ್ ನ ಒಂದು ಪರೀಕ್ಷೆ. ಆಯ್ತಾ? ಟೈಮ್ ಆಗಿದೆ ಬೆಳಿಗ್ಗೆ 8 ಗಂಟೆ. ನಾವು ಪಾಂಗ್ ಅನ್ನೋ ಊರಲ್ಲಿ ಇದ್ದೀವಿ ಈಗ. ಸೊ ನೀವು ಸುತ್ತ ನೋಡ್ಬೋದು ಹೆಂಗಿದೆ. ಒಂದು ಚಿಕ್ಕ ಊರು, ಇಲ್ಲೇ ಮುಂದೆ ಒಂದು ಮಿಲಿಟ್ರಿ ಬೇಸ್ ಇದೆ. ನಾವಿದ್ದಂಥ ಟೆಂಟ್ ಇದು, ಇಲ್ಲಿ 2 ಟೆಂಟ್ ಇದೆ, ಇದೊಂದು. ಸೊ ಇಲ್ಲಿ ರೆಸ್ಟೋರೆಂಟ್ ಯಾವುದಂದ್ರೆ ಓಕೆ. ಅವತ್ತು ಬೆಳಿಗ್ಗೆಯಲ್ಲೇ ನಮ್ಮ ರೈಡ್ ಸ್ಟಾರ್ಟ್ ಆಗಿತ್ತು. ರಸ್ತೆ ತುಂಬಾ ಕಷ್ಟಕರವಾಗಿತ್ತು. ಅದೇ ಆ ಕಲ್ಲು, ಆ ಮಣ್ಣು, ಆ ಶಾರ್ಪ್ ಟರ್ನುಗಳು ಮತ್ತು ಕೆಲವು ಕಡೆಗಳಲ್ಲಿ ತುಂಬಾ ನ್ಯಾರೋ ರಸ್ತೆಗಳು ಸ್ನೇಹಿತರೆ, ಜೊತೆಗೆ ಆಳವಾದಂತಹ ಆ ಕಣಿವೆಗಳು. ಪಾಂಗ್ ಅನ್ನೋ ಊರಿಂದ ಮನಾಲಿ ಕಡೆ ಹೊರಟಿದ್ದೀವಿ. ನೋಡಿ ಬೆಟ್ಟಗಳು ಹಿಂಗಿದೆ. ಇಲ್ಲಿ ಹೋಗ್ಬೇಕಾದ್ರೆ ಸ್ನೇಹಿತರೆ ನಾವು ಯಾವಾಗಲೂ ಒಂದು ಕಣ್ಣು ರೋಡಲ್ಲಿ ಇದ್ರೆ ಇನ್ನೊಂದು ಕಣ್ಣು ಮೇಲೆ ಇರಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಅಲ್ಲಲ್ಲಿ ಬರೆದಿರ್ತಾರೆ ಶೂಟ್ ಸ್ಟೋನ್ ಏರಿಯಾ ಅಂತೇಳಿ. ಅಂದರೆ ಕಲ್ಲುಗಳು ಬೀಳ್ತಾ ಇರುತ್ತೆ ಮೇಲ್ಗಡೆಯಿಂದ, ಲ್ಯಾಂಡ್ ಸ್ಲೈಡ್ ಥರ ಆಗ್ತಾ ಇರುತ್ತೆ. ಹೂವಾ, ಏನು ಅದ್ಭುತವಾದ ನೋಟ ನೋಡಿ. ಇವರೆಲ್ಲ ಇಲ್ಲೇ ಅಡುಗೆ ಮಾಡಿ ತಿಂಡಿ ಊಟ ಮಾಡಿ ಚಾ ಕುಡ್ಕೊಂಡು ಹೋಗ್ತಾರೆ ನೋಡಿ. ನದಿಯೆಲ್ಲ ಹೆಪ್ಪು ಕಟ್ಟಿದೆ, ಹಿಮ. ಸಿಕ್ಕಾಬಟ್ಟೆ ಚಳಿ ಇತ್ತು ಸ್ನೇಹಿತರೆ, ಸಿಕ್ಕಾಬಟ್ಟೆ ಚಳಿ. ಎಲ್ಲಿ ತನಕ ಅಂದರೆ ನೀವು ನೋಡಿದ್ರಲ್ಲ, ಮಾತಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನನಗೆ, ಅಷ್ಟು ಚಳಿ ಆಗ್ತಾಯಿತ್ತು. ನಡುಗ್ತಾ ಇದೆ ಫುಲ್ಲು. ಅಲ್ಲಿ ನೋಡಿ ಏನು ಸೀನ್ ಇದೆ. ಆಹಾ, ಏನು ಅದ್ಭುತವಾಗಿದೆ ನೋಡಿ ರೋಡು. ನಿರ್ಜನವಾದ ಪ್ರದೇಶ. ಎಲ್ಲಿ ತನಕ ಅಂದರೆ ಒಂದು ಗಿಡ ಮರನೂ ಇಲ್ಲ ಇಲ್ಲಿ. ಈ ಸಣ್ಣ ಸಣ್ಣ ಹುಲ್ಲುಗಳಿದೆ. ಇದರಿಂದ ಎಷ್ಟು ಆಕ್ಸಿಜನ್ ಪ್ರೊಡ್ಯೂಸ್ ಆಗ್ಬೋದು ಸ್ನೇಹಿತರೆ, ಇಮ್ಯಾಜಿನ್ ಮಾಡಿ. ನಿನ್ನೆ ಇಲ್ಲೆಲ್ಲ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ, ಕೆಲವರಿಗೆಲ್ಲ ತಾಪತ್ರೆ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸರ್ಚು 69 ಕಿಲೋಮೀಟರ್. ಸರ್ಚ್ ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಇದೆ. ನಾನು ಇಷ್ಟು ಗ್ಲೌಸ್ ಹಾಕ್ಕೊಂಡು ರೈಡಿಂಗ್ ಜಾಕೆಟ್ಸ್ ಹಾಕ್ಕೊಂಡು, ಒಳಗಡೆ ಒಂದು ಥರ್ಮಲ್ ಲೈನರ್ ಹಾಕ್ಕೊಂಡು, ಇಷ್ಟೆಲ್ಲ ಹಾಕ್ಕೊಂಡ್ರು ಏನು ಚಳಿ ಆಗ್ತಿದೆ ಹೇಳಿ. ಏನಿದೆ ಸ್ನೇಹಿತರೆ, ಇದು ಏನಿದೆ. ನಿಜವಾಗ್ಲೂ ಅಡ್ವೆಂಚರ್, ಇದು ರಿಯಲ್ ಅಡ್ವೆಂಚರ್ ಅಂತಲೇ ಅನ್ಬೋದು ಇದನ್ನು. ಇಲ್ಲೆಲ್ಲ ಐಸಾಗಿದೆ, ಎಲ್ಲ ಐಸಾಗಿದೆ. ಈ ಕಲ್ಲು ನೋಡಿ, ಒಳ್ಳೆ ಪಿರಮಿಡ್ ಥರ ಕಾಣಿಸ್ತಿಲ್ಲ. ये पत्थर को देखो, मैन मेड पिरामिड के जैसे नहीं दिख रहा है. थोड़ा सा ऊपर, जो ऊपर का पोजीशन है देखो, ट्रायंगल शेप में. कांगला जल. ಬನ್ನಿ ಬನ್ನಿ ಮುಂದೆ ಬನ್ನಿ, ಬನ್ನಿ ಬನ್ನಿ ನೀವು ಮುಂದೆ ಬನ್ನಿ. ಈ ಪಯಣದ ಅತಿ ದೊಡ್ಡ ಮೈಲ್ ಸ್ಟೋನ್ ಅಂದ್ರೆ ಲಾಚುಂಗ್ಲಾ ಪಾಸ್. ಸುಮಾರು 16,616 ಅಡಿ ಎತ್ತರದಲ್ಲಿ ನಿಂತಹ ಈ ಪಾಸ್ ತಲುಪಿದ ಸಂದರ್ಭದಲ್ಲಿ ಹೃದಯ ತುಂಬಿ ಬಂತು ಸ್ನೇಹಿತರೆ. ಲಾಚುಂಗ್ಲಾ ಪಾಸ್ ದಾಟುವಾಗ ರಸ್ತೆ ಇನ್ನಷ್ಟು ಡೆಡ್ಲಿ ಆಗ್ತಾ ಇತ್ತು. ಕೆಲವು ಕಡೆಗಳಲ್ಲಿ ರಸ್ತೆಯ ಅಂಚು ಅಂದ್ರೆ ರಸ್ತೆಯ ಎಡ್ಜ್ ಏನಿದೆಯಲ್ಲ, ಅದು ಕುಸಿದಂತೆ ಕಾಣ್ತಾ ಇತ್ತು. ಗಾಳಿ ಬಲವಾಗಿ ಬೀಸ್ತಾ ಇತ್ತು. ಆದ್ರೂ ನಾವು ನಿಧಾನವಾಗಿ ಎಚ್ಚರಿಕೆಯಿಂದ ಗಾಡಿ ಓಡಿಸ್ತಾ ನಮ್ಮ ರೈಡ್ ಅನ್ನ ಕಂಟಿನ್ಯೂ ಮಾಡಿದ್ವಿ. ಇನ್ನು ಲಾಚುಂಗ್ಲಾ ಪಾಸ್ ತಲುಪಿದಾಗ ಅನ್ಸುತ್ತೆ ಇದು ಬೆಲೆ ಕಟ್ಟಕ್ಕೆ ಆಗದೆ ಇರುವಂತಹ ಅಡ್ವೆಂಚರ್ ಅಂತ ಸ್ನೇಹಿತರೆ.
ಆ ಎತ್ತರದಲ್ಲಿ ಪ್ರತಿ ಕ್ಷಣವೂ ದೇಹವು ನಮ್ಮನ್ನ ಎಚ್ಚರಿಸುತ್ತಾ ಇತ್ತು, ನಿಧಾನವಾಗಿ ಹೋಗ್ರೋಯ್ತಾ ಅಂತೇಳಿ. ಅಂತಿಮವಾಗಿ ನಾವು ತಲುಪಿದ್ದು ಸರ್ಚು. ಆ ದಿನದ ರೈಡ್ ಮಾತ್ರ ಡೆಡ್ಲಿ ಆಗಿತ್ತು ಸ್ನೇಹಿತರೆ. ಲಾಚುಂಗ್ಲಾ ಪಾಸ್ನ ಆ ಎತ್ತರ, ಆ ಡೆಡ್ಲಿ ರಸ್ತೆಗಳು, ಜೊತೆಗೆ ಆಕ್ಸಿಜನ್ ಬೇರೆ ಕಡಿಮೆ ಮತ್ತು ಕೆಲವೊಂದು ಸಣ್ಣ ಪುಟ್ಟ ಚಾಲೆಂಜ್ಗಳು, ಇದನ್ನೆಲ್ಲ ಎದುರಿಸಿ ಸರ್ಚು ಅನ್ನ ತಲುಪಿದಾಗ ಒಂದು ದೊಡ್ಡ ಸಾಧನೆಯ ಭಾವನೆ. ಇಲ್ಲಿ ಸೀನ್ ಹೆಂಗಿದೆ ನೋಡಿ ಸ್ನೇಹಿತರೆ. ಈ ಥರ ಕಲ್ಲುಗಳಿದ್ದರೆ ಕಾರ್ಗಿಲ್ಗೆ ಏನು ತೊಂದರೆ ಆಗಲ್ಲ, ಆರಾಮಾಗಿ ಹೋಗ್ಬಿಡುತ್ತೆ ಆಯಿತಾ. ಬಟ್ ಬೈಕಿಗೆ ಭಾಳ ತಾಪತ್ರೆ. ಸೊ ಇದು ಸರ್ಚು. ಪ್ರತಿದಿನದಂತೆ ಇವತ್ತು ಕೂಡ ಲದಾಖ್ ಮತ್ತೊಮ್ಮೆ ನಮಗೆ ಕಲಿಸಿದ್ದು, ಇಲ್ಲಿ ಸಾಹಸ ಅಂತಂದ್ರೆ ಕೇವಲ ಸುಂದರ ದೃಶ್ಯಗಳು ಮಾತ್ರ ಅಲ್ಲ, ನಮ್ಮ ಧೈರ್ಯ ಮತ್ತು ಪ್ರತಿ ಕ್ಷಣ ಸುರಕ್ಷತೆಯನ್ನ ನೆನಪಿಸುವಂತಹ ಒಂದು ಸಂದರ್ಭ. ಸರ್ಚುವಿನಿಂದ ಮನಾಲಿಗೆ ಸುಮಾರು 220 ಕಿಲೋಮೀಟರ್ ಡೆಡ್ಲಿ ಮತ್ತು ದೀರ್ಘ ರೈಡ್ ಆಯ್ತಾ. ಮತ್ತೆ ನಮ್ಮ ರೈಡ್ ಸ್ಟಾರ್ಟ್ ಆಗುತ್ತೆ. ಹೆವಿ ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ. ನಾವು ಸ್ವಲ್ಪ ಮುಂದೆ ಹೋದ್ವಿ, ಆದ್ರೆ ಅಲ್ಲಿಂದ ಮುಂದೆ ಹೋದಂತೆ ರಸ್ತೆಯ ನಿಜವಾದ ಸ್ವರೂಪ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಊಟ ಆಯಿತು. ಊಟದಲ್ಲಿ ಎಗ್ ಮ್ಯಾಗಿ ತಿನ್ಕೊಂಡು ಈಗ ಹೊರಟಿದ್ದೀನಿ. ಇಲ್ಲಿಂದ ಮನಾಲಿ ಸುಮಾರು 222 ಕಿಲೋಮೀಟರ್ ಇದೆ. ಬನ್ನಿಸಿದ್ರೆ ಹೋಗೋಣ. ನೋಡಿ ಫುಲ್ ಆಫ್ ರೋಡು. ಅಲ್ಲೊಂದು ವಾಟರ್ ಕ್ರಾಸಿಂಗ್ ಇತ್ತು, ಅಲ್ಲಂತೂ ಗಾಡಿ ತೆಗಿಯೋಕ್ಕೆ ಆಗಿರಲಿಲ್ಲ. ಹೆಂಗೋ ಮಾಡಿ ನೋಡಿ ಹೆಂಗಿದೆ ಕಲ್ಲುಗಳು. ಡೆಡ್ಲಿ ರೋಡ್ಸ್ ಅಂತ ಅಂದ್ರೆ ಇದೇನೆ ಸ್ನೇಹಿತರೆ. ಎಲ್ಲಾ ಕಡೆ ದೊಡ್ಡ 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 ಕಲ್ಲುಗಳು ರಸ್ತೆ ಮೇಲೆ ಬಿದ್ದಿರ್ತವೆ. ಕೆಲವು ಕಡೆಗಳಲ್ಲಿ ರಸ್ತೆಯೇ ಇಲ್ಲದಂತ ಆಗಿರುತ್ತೆ. ಆಫ್ ರೋಡ್ ಗ್ರಾವೆಲ್ಸ್ಗಳು, ಬೈಕ್ ತುಂಬಾ ಸ್ಕಿಡ್ ಆಗ್ತಾ ಇರುತ್ತೆ. ಪ್ರತಿ ಕಲ್ಲಿನ ಮೇಲೆ, ಪ್ರತಿ ಗುಂಡಿಯಲ್ಲಿ ಎಚ್ಚರಿಕೆಯಿಂದ ಗಾಡಿನ ನಾವು ಓಡಿಸ್ತಾ ಇದ್ವಿ. ಇನ್ನು ಹಿಮಾಲಯ ಪ್ರದೇಶಕ್ಕೆ ಪ್ರವೇಶಿಸುವ ಮುನ್ನ ಒಂದು ಚೆಕ್ ಪೋಸ್ಟ್ ಬರುತ್ತೆ. ಅಲ್ಲಿ ಎಲ್ಲ ಚೆಕ್ ಮಾಡಿ ನಮ್ಮನ್ನ ಮುಂದಕ್ಕೆ ಬಿಡ್ತಾರೆ. ಹಿಮಾಚಲ ಪ್ರದೇಶಕ್ಕೆ ಕಾಲಿಟ್ಟಂತಹ ಆ ಕ್ಷಣ ಒಂದು ವಿಶೇಷವಾದ ಅನುಭವವಾಗಿತ್ತು ಸ್ನೇಹಿತರೆ. ನಾವೀಗ ಜಸ್ಟ್ ಹಿಮಾಚಲ ಪ್ರದೇಶ ಎಂಟರ್ ಆಗಿದ್ದೀವಿ. ಮನಾಲಿ ಇಲ್ಲಿಂದ 222 ಕಿಲೋಮೀಟರ್ಸ್ ಇದೆ. ನಮಗೆ ಇಲ್ಲಿಂದ ಮನಾಲಿಗೆ ಹೋಗೋಕೆ 2 ರೂಟ್ ಇದೆ. ಒಂದು ಅಟಲ್ ಟನಲ್ ಮುಖಾಂತರ ಹೋಗ್ಬೋದು, ಇನ್ನೊಂದು ರೋಹ್ತಾಂಗ್ ಪಾಸಲ್ಲಿ ಹೋಗ್ಬೋದು. ರೋಹ್ತಾಂಗ್ ಪಾಸ್ ಭಾಳ ಡಿಫಿಕಲ್ಟ್ ಇದೆ, ಗಾಡಿ ಖಾಲಿ ಇದ್ದಿದ್ರೆ ಮಾತು ಬೇರೆ. ಲದಾಖ್ ಒಂಥರ ಅನುಭವವನ್ನ ಕೊಟ್ರೆ ಹಿಮಾಚಲ ಇನ್ನೊಂಥರ ಅನುಭವವನ್ನು ಕೊಡ್ತಾ ಇತ್ತು. ಇಲ್ಲಿನ ಪ್ರಕೃತಿ, ಇಲ್ಲಿನ ರೋಡ್ ಎಷ್ಟು ಅದ್ಭುತವಾಗಿತ್ತು ಅಂತ ಅಂದ್ರೆ ವಾಹ್. ದಾರಿಯಲ್ಲಿ ವಾಹನಗಳು ತುಂಬಾ ಕಡಿಮೆ, ಪೂರ್ಣ ನಿಶ್ಶಬ್ದ, ಕೇವಲ ನಾವು ಬೈಕರ್ಗಳು ಮತ್ತು ಸುತ್ತಲೂ ಹಿಮದ ಬೆಟ್ಟಗಳು. ಆ ಕ್ಷಣಗಳಲ್ಲಿ ಆಗ್ತಿದ್ದಂತಹ ಖುಷಿಗೆ ಮಾತೇ ಬರ್ತಿರ್ಲಿಲ್ಲ.
ಯಾಕಂದ್ರೆ ಎಡಬದಿಯಲ್ಲಿ ಕ್ಲಿಫ್ ಬೇರೆ ಇದ್ದಿದ್ರಿಂದ ತುಂಬಾ ಎಚ್ಚರಿಕೆಯಿಂದ ಗಾಡಿನ ಓಡಿಸ್ತಾ ಹೋದ್ವಿ. ಕೆಲವು ಕಡೆಗಳಲ್ಲೇ ವಾಟರ್ ಕ್ರಾಸಿಂಗ್ ಬರುತ್ತೆ, ರಸ್ತೆಯ ಮೇಲೆ ನೀರ್ ಹರಿತಾ ಇರುತ್ತೆ, ಪಕ್ಕದಲ್ಲಿ ಐಸ್ ಇರುತ್ತೆ. ನಿಧಾನವಾಗಿ ತುಂಬಾ ಎಚ್ಚರಿಕೆಯಿಂದ ನೀರನ್ನ ದಾಟ್ತಾ ಮುಂದೆ ಹೋಗ್ತಾ ಇದ್ವಿ ಸ್ನೇಹಿತರೆ. ರಸ್ತೆಯ ಎರಡೂ ಬದಿಯಲ್ಲಿ ಸ್ನೋ ಕ್ಯಾಪ್ ಮೌಂಟೇನ್ಸ್ಗಳು, ಅಂದ್ರೆ ಪೂರ್ಣ ಹಿಮದಿಂದ ತುಂಬಿದಂತಹ ಆ ಬೆಟ್ಟಗಳು, ಕೆಲವು ಕಡೆಗಳಲ್ಲಿ ಮರುಭೂಮಿ ತರಹದ ಸಮತಟ್ಟಾದ ಒಂದು ಭೂಮಿ. ಆಯ್ತಾ, ಒಂದೇ ರಸ್ತೆಯಲ್ಲಿ ಹಿಮ, ಮರುಭೂಮಿ, ಬೋಲ್ಡರ್ಗಳು, ನೀರು ಎಲ್ಲವೂ ಒಟ್ಟಿಗೆ ಕಾಣ್ತಾ ಇತ್ತು. ಈ ನೇಚರ್ನ ನೋಡಿದಾಗ ಮನಸ್ಸಲ್ಲಿ ಬರ್ತಾ ಇದ್ದಿದ್ದು ಬರೀ ಒಂದೇ ಒಂದು ಅಕ್ಷರ ಸ್ನೇಹಿತರೆ, ಅದೇ OMG. ಏನು ಅದ್ಭುತ ಸ್ನೇಹಿತರೆ, ಇಲ್ಲಿ ನೋಡಿ ಎರಡೂ ಕಡೆ ಹಿಮ. ಅಬ್ಬಬ್ಬ. ಸ್ವಲ್ಪ ಮುಂದೆ ಹೋದಾಗ ಮತ್ತೆ ಅದೇ ಟ್ರಾಫಿಕ್. ಅಯ್ಯೋ, ಇವತ್ತು ಏನಪ್ಪಾ ಇದು ಟ್ರಾಫಿಕ್ ಅಂತ ಹೇಳಿ ಲೆಫ್ಟ್ ಸೈಡ್ ತಿರುಗಿ ನೋಡ್ತೀವಿ, ಸೂರಜ್ತಲ್ ಕಾಣಿಸ್ತು ಸ್ನೇಹಿತರೆ. ಓಕೆ, ಬಾರಾಲಾಚಾ ಪಾಸ್. ಸೊ ಇದು ಬಂದ್ಬಿಟ್ಟು ಬಾರಾಲಾಚಾ ಪಾಸ್. ಸ್ನೇಹಿತರೆ, ಇಲ್ಲೇ ನೀವು ನೋಡ್ತಾ ಇದ್ರಲ್ಲ, ಇದು ಸೂರಜ್ ತಾಲ್ ಅಂತ ಇದ್ರೆ ಹೆಸರು, ಸೂರಜ್ ತಾಲ್. ಓಕೆ, ಇಲ್ಲೆಲ್ಲ ಜಾಮ್ ಆಗಿದೆ ಟ್ರಾಫಿಕ್ಕು. ನೋಡಿ, ಆ ಕಡೆಯಿಂದ ಒಂದು ಲಾರಿ, ಈ ಕಡೆ ಒಂದು ಲಾರಿ, ಈ ಲಾರಿ ಇಲ್ಲಿ ಜಾಮ್ ಆಗಿದೆ, ಆ ಲಾರಿ ಅಲ್ಲಿ ಜಾಮ್ ಆಗಿದೆ. ಏನು ಅದ್ಭುತವಾಗಿದೆ. ಯಾವಾಗ ಸೂರಜ್ತಲ್ ನೋಡಿದ್ವೋ ಅವಾಗ ಅನ್ನಿಸ್ತು ಅಂತಹ ಸ್ಥಳಗಳಲ್ಲಿ ಟ್ರಾಫಿಕ್ ನಲ್ಲಿ ಸಿಲುಕಿದ್ ಒಳ್ಳೇದೇ ಆಯ್ತು ಅಂತೇಳಿ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ನಮ್ಮ ರೈಡ್ ಕಂಟಿನ್ಯೂ ಆಗುತ್ತೆ. ಚಳಿ ತುಂಬಾ ಇರುತ್ತೆ, ಬೈಕ್ ಓಡಿಸ್ಬೇಕಾದ್ರೆ ಕೈಗಳು ತುಂಬಾ ತಣ್ಣಗಾಗ್ತಾ ಇರುತ್ತೆ. ಆದ್ರೆ ಸುತ್ತಲೂ ಕಾಣುವಂತಹ ಹಿಮಾಚಲದ ಪರ್ವತಗಳ ಸೌಂದರ್ಯ ಇದೆಲ್ಲವನ್ನು ಮರೆಸ್ತಾ ಇತ್ತು ಸ್ನೇಹಿತರೆ. ಸೊ ಫೈನಲಿ ಟ್ರಾಫಿಕ್ ಕ್ಲಿಯರ್ ಆಗ್ತಿದೆ ಸ್ನೇಹಿತರೆ, ಜಾಮ್ ಕ್ಲಿಯರ್ ಆಗ್ತಿದೆ, ಮೂವ್ ಆಗ್ತಿದೆ. ಏನು ಅದ್ಭುತವಾಗಿದೆ ನೋಡಿ, ಇಲ್ಲಿ ಫಾಲ್ಸ್, ಇಲ್ಲಿಂದ ಕೆಳಗೆ ಬಂದು ಇಲ್ಲಿಂದ ಹಿಂಗೆ ಹೊರಗೆ ಹೋಗ್ತಿದೆ. ಅದ್ಭುತ ಅಲ್ಲ? ಸ್ವಲ್ಪ ಸಮಯದ ನಂತರ ನಾವು ತಲುಪಿದ್ವಿ ಅಟಲ್ ಟನಲ್. ನಾವು ಅಟಲ್ ಟನಲ್ ಹತ್ರ ಬಂದಿದ್ದೀವಿ. ಮುಂದೆ ಕಾಣಿಸ್ತಿದೆಯಲ್ಲ, ಇದೇನು ಅಟಲ್ ಟನಲ್. ಈ ಗುಡ್ಡನ ಕೊಡ್ದುಬಿಟ್ಟು ಆ ಕಡೆಗೆ ಟನಲ್ ಮಾಡಿದ್ದಾರೆ. ಇಲ್ಲಾಂದರೆ ನಾವು ರೋಹ್ತಾಂಗ್ ಪಾಸ್ ಆಗಿ ಹೋಗಬೇಕಿತ್ತು ಆಚೆಗೆ ಹೋಗೋಕ್ಕೆ. ಓಕೆ, so finally we are entering Atal Tunnel.
ವಿಶ್ವದ ಅತಿ ಎತ್ತರದ ಸಿಂಗಲ್ ಟ್ಯೂಬ್ ಹೈವೇ ಟನಲ್ ಇದು ಸ್ನೇಹಿತರೆ. ಸುಮಾರು 9 ಕಿಲೋಮೀಟರ್ ಉದ್ದ. ಟನಲ್ ಒಳಗೆ ಪ್ರವೇಶಿಸಿದಾಗ ಒಂದು ವಿಚಿತ್ರವಾದಂತಹ ಅನುಭವ ಆಯ್ತಾ. ಟನಲ್ಗಳ ಆ ಲೈಟುಗಳು, ತಣ್ಣಗಿನ ಆ ಗಾಳಿ ಮತ್ತು ಬೈಕ್ ನ ಎಂಜಿನ್ ನ ಸೌಂಡ್ ಆ ಟನಲ್ ಒಳಗೆ ಎಕೋ ಆಗ್ತಾ ಇತ್ತು. ಟನಲ್ ದಾಟಿ ಹೊರಗೆ ಬಂದಾಗ ಅನ್ನಿಸ್ತು ಈ ಟನಲ್ ನಿಜವಾಗಿಯೂ ದೇಶದ ಒಂದು ಅದ್ಭುತ ಎಂಜಿನಿಯರಿಂಗ್ ಸಾಧನೆ ಅಂತ. ಮತ್ತೆ ರೈಡ್ ಕಂಟಿನ್ಯೂ ಮಾಡಿ ಫೈನಲಿ ನಾವು ತಲುಪಿದ್ದು ಓಲ್ಡ್ ಮನಾಲಿ ಸ್ನೇಹಿತರೆ. ಈ ಪಯಣ ನಮಗೆ ಮತ್ತೊಮ್ಮೆ ಕಲಿಸಿದ್ದು ಸಾಹಸ ಅಂದ್ರೆ ಕಷ್ಟಗಳನ್ನ ಎದುರಿಸುವುದು ಅಂತೇಳಿ. ಡೆಡ್ಲಿ ಪಾಸುಗಳು, ಅಟಲ್ ಟನಲ್, ಹಿಮದ ಬೆಟ್ಟಗಳು ಎಲ್ಲವೂ ಒಟ್ಟಿಗೆ ಸೇರಿ ಆ ದಿನವನ್ನ ಅವಿಸ್ಮರಣೀಯವಾಗಿಸಿತ್ತು ಸ್ನೇಹಿತರೆ. ಆಯ್ತಾ, ಅವತ್ತು ಮನಾಲಿಯಲ್ಲೇ ಒಂದು ಒಳ್ಳೆಯ ಸ್ಟೇ ಅನ್ನ ಹುಡುಕಿ ಒಂದು ಒಳ್ಳೆಯ ರಾತ್ರಿಯ ಊಟವನ್ನು ಮುಗಿಸಿ ಅವತ್ತು ಅಲ್ಲೇ ಸ್ಟೇ ಆದ್ವಿ. ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಮನಾಲಿಯಿಂದ ಡೆಲ್ಲಿಗೆ ಬಂದು, ಡೆಲ್ಲಿಯಿಂದ ಇಂದೋರಿಗೆ ಬಂದು, ಇಂದೋರ್ನಿಂದ ನಾಂದೇಡ್ಗೆ ಬಂದು, ಅಲ್ಲಿಂದ ಪುಣೆಗೆ ಬಂದು, ಪುಣೆಯಿಂದ ನೇರವಾಗಿ ಕರ್ನಾಟಕದಲ್ಲಿರುವಂತಹ ನಮ್ಮ ಊರಿಗೆ ಬಂದು ಮರಳಿ ನನ್ನ ಗೂಡಿಗೆ ನಾನು ಸೇರ್ಕೋತೀನಿ ಸ್ನೇಹಿತರೆ. ಹೀಗೆ ನಮ್ಮ ಲೇ ಲದಾಖ್ ಅಡ್ವೆಂಚರಸ್ ರೈಡ್ ಸೀರೀಸ್ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಈ ಒಂದು ಅಡ್ವೆಂಚರಸ್ ರೈಡ್ ಸೀರೀಸ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಸೀರೀಸ್ ನ ಯಾರೆಲ್ಲ ನೋಡಿದ್ರು, ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಹುರಿದುಂಬಿಸಿದ್ದೀರೋ ಅಥವಾ ನಮ್ಮ ಲೈಕ್ ಮಾಡಿದ್ರ, ಕಮೆಂಟ್ ಮಾಡಿದ್ರು, ಅವರೆಲ್ಲರಿಗೂ ನನ್ನ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳು ಸ್ನೇಹಿತರೆ. ಇದೇ ತರ ಮುಂದೆ ಮತ್ತೆ ಒಂದು ಹೊಸ ಜಾಗದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಕ್ಷೇಮವಾಗಿರಿ, ಸುಖವಾಗಿರಿ, ಮತ್ತೆ ಸಿಗೋಣ. ನಮಸ್ತೆ.